ಪ್ರೀತಿ, ಆವೇಶ ಪಡಬೇಡ. ರಾಹುಲ್ನ ನೀನ್ ಪಡ್ಕೋಬೇಕು ಅನ್ಕೊಂಡೆ, ಆದ್ರೆ ನಿನ್ ಹಣೆಲ್ ಬರ್ತಿಲ್ಲ. ನೀನ್ ಮನಸ್ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸಂಬಂಧನೇ ಬರುತ್ತೆ. ಡ್ಯಾಡಿ US ಹೋಗಿರೋದು ಇದೇ ಕೆಲ್ಸದ ಮೇಲೆ. ಬೇಡ, ನನಗೆ ರಾಹುಲ್ ಮಾತ್ರನೇ ಬೇಕು. ನಾನ್ ಮಾತ್ರ ಅವನಿಗೆ ಹೆಂಡತಿಯಾಗಿ ಬರ್ಬೇಕು. ಎಷ್ಟೇ ಸಂಬಂಧ ಬಂದ್ರು, ಎಷ್ಟೇ ದೊಡ್ಡವನು ನನ್ ಗಂಡ ಆದ್ರು, ನನ್ ಜೀವನ ಪೂರ್ತಿ ರಾಹುಲ್ ನನಗ್ ಮಿಸ್ ಆದ ಅನ್ನೋ ಫೀಲಿಂಗ್ ಅಲ್ಲಿ ನಾನ್ ಬದುಕಲ್ಲ. ಆದ್ರೆ ಹೇಗ್ ಪ್ರೀತಿ? ಆಂಟಿಗೆ ಭಾಷಿಣಿ ಅಂದ್ರೆ ಇಷ್ಟ. ಅದಕ್ಕೆ ಮಗ ತಪ್ಪು ಮಾಡಿದ್ರು ಮದ್ವೆ ಮಾಡಿಸಿ ಸರಿ ಮಾಡಿದ್ರು. ಹೊಸ ಸೊಸೆ ನೋಡ್ಕೊಂಡು ಹಾಯಾಗಿದ್ದಾರೆ. ಹೀಗಿದ್ಮೇಲೆ ನೀನೇನ್ ಮಾಡ್ತೀಯ? ಆ ಮದುವೆ ಮುರಿಯೋ ಹಾಗೆ ಮಾಡ್ತೀನಿ. ಹೇಗೆ? ಮನೆಯಲ್ಲಿರೋದು ಭಾಷಿಣಿ ಅಲ್ಲ, ಸರಸ್ಸು ಅಂತ ಪ್ರೂವ್ ಮಾಡ್ತೀನಿ. ಯಾವ ಕೈಯಲ್ಲಿ ತಾಳಿ ಕಟ್ಸಿದಾರೋ ಅದೇ ಕೈಯಿಂದಾನೇ ತಾಳಿನ ತೆಗೆಸಿ ಹೊರಗಡೆ ಹಾಕೋ ಹಾಗೆ ಮಾಡ್ತೀನಿ. ನಾನು ಆಡಿದ ಚಿಕ್ಕ ನಾಟಕಕ್ಕೆ ನನ್ನನ್ನು ದೂರ ಮಾಡಿದ್ದಾರೆ ಅಂದ್ರೆ, ಇಷ್ಟು ದಿನ ಭಾಷಿಣಿ ಮುಸುಕ್ನಲ್ಲಿ ಆ ಸರಸು ಆಡಿದ ಗೇಮ್ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಸರಸು ಮೇಲೆ ಕೋಪದಲ್ಲೇ ಇನ್ನೂ ಇದ್ದಾರೆ ಆಂಟಿ. ಆ ಆಂಟಿ ಅವಳನ್ನ ಸಾಯಿಸ್ದೇನೆ ಬಿಟ್ಬಿಡ್ತಾರಾ? ನೀನ್ ಹೇಳ್ತಿರೋ ನಿಜಾನೇ ಪ್ರೀತಿ. ಆದ್ರೆ ಈ ವಿಷಯನ ಆಂಟಿಗೆ ಯಾರು ಹೇಳ್ತಾರೆ? ನೀನ್ ಏನ್ ಹೇಳಿದ್ರು ನಂಬಿಸ್ತಿಲ್ಲ, ಅವ್ರು ಇಲ್ವಲ್ಲ. ನಾನ್ ಹೇಳಲ್ಲ, ನನ್ನ ಹತ್ರ ಪಕ್ಕಾ ಪ್ರೂಫ್ ಇದೆ. ಅದು ಆಂಟಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಹಾಗಾಗ್ಬೇಕು ಅಂದ್ರೆ ನಾನು ಮತ್ತೆ ಆ ಮನೆಗೆ ಹೋಗ್ಲೇಬೇಕು. ಆ ಮನೆಗ? ಇಂಪಾಸಿಬಲ್ ಪ್ರೀತಿ. ವಾಗ್ದೇವಿ ಅವ್ರ ಕೋಪ ಗೊತ್ತಿರೋದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನನ್ನು ಅವ್ರು ಖಂಡಿತವಾಗ್ಲೂ ಎಕ್ಸ್ಕ್ಯೂಸ್ ಮಾಡಲ್ಲ. ಆಗುತ್ತೆ ಮಾಮ್. ನಥಿಂಗ್ ಇಸ್ ಇಂಪಾಸಿಬಲ್. ಜಸ್ಟ್ ವೇಟ್ ಅಂಡ್ ವಾಚ್. ನನಗೆ ಮಾತ್ರ ವಿಗ್ರಹದ ಮುಂದೆ ನಿಂತಿರೋ ಹಾಗಿಲ್ಲ, ಯಾವುದೋ ಕನ್ನಡಿಯಲ್ಲಿ ನೋಡ್ಕೋತಿರೋ ಹಾಗಿದೆ. ಈ ಕನ್ನಡಿನೇ ರಾಹುಲ್ ಅವ್ರಿಗೂ ನನಗೂ ಮಧ್ಯೆ ಆಟ ಆಗಿರೋದು. ಎಷ್ಟೇ ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ದೇನೆ ಇಲ್ಲ ಅಂತ ವಾದ ಮಾಡೋದಕ್ಕೆ ಕಾರಣ ಆಗಿದೆ. ಅಪಾಯದಿಂದ ಪಾರಾಗಿ ಜೀವಂತವಾಗಿ ವಾಪಸ್ ಬಂದ್ರೆ ನನ್ನ ಮೊಂಡು ಗಂಡ ಮಾತ್ರ ಜೀವ ಇಲ್ದೇ ಇರೋ ಈ ಗೊಂಬೆನಿ ಇನ್ನೂ ಪ್ರೀತಿಸ್ತಾ ಕೂತಿದ್ದಾರೆ. ಒಂದ್ ಕಡೆ ಪ್ರೀತಿ, ಇನ್ನೊಂದ್ ಕಡೆ ದೂರ. ಎರಡ್ ಕಡೆನೂ ಬಿಟ್ಟು ನನ್ನ ಹತ್ರ ಯಾವತ್ ಬರ್ತಾರೋ ರಾಹುಲ್ ಅವರು. ಭಾಷಿಣಿ, ಯಾಕಮ್ಮ, ಯಾಕಿವತ್ತು ಆ ವಿಗ್ರಹನ ದೃಷ್ಟಿಸಿ ನೋಡ್ತಾ ಇದೀಯಾ? ಅದು ನಾನಿರ್ಬೇಕಾದ್ರೆ ಈ ವಿಗ್ರಹ ಯಾಕೆ ಅಂತ. ಅಂದ್ರೆ ಅದೇ ಮೇಡಮ್, ಹೆಂಡತಿಯಾಗಿ ನಾನು ಬಂದಿದ್ದೀನಲ್ವಾ, ಇನ್ನೂ ಯಾಕೆ ಹಳೇದನ್ನೆಲ್ಲ ಎದುರುಗಡೆ ಇಟ್ಕೋಬೇಕು ಅಂತ. ಈ ವಿಷಯದಲ್ಲಿ ಅವನನ್ನ ಬದಲಾಯಿಸೋದು ನಮ್ಮಿಂದ ಆಗ್ಲಿಲ್ಲಮ್ಮ. ಆ ಕಾರಣಕ್ಕೆ ನಿನ್ನನ್ನ ಈ ಮನೆ ಕರ್ಕೊಂಡು ಬಂದಿದ್ದು. ಅಷ್ಟಕ್ಕೂ ಏನಿದೆಯೋ ಈ ಸರಸುನಲ್ಲಿ, ನಿನ್ನಲ್ಲಿರೋ ಒಂದೇ ಒಂದು ಒಳ್ಳೆ ಗುಣ ಕೂಡ ಇವಳಲ್ಲಿರ್ಲಿಲ್ಲ. ಎಲ್ಲ ಮೋಸ ಸುಳ್ಳುಗಳು. ಅದನ್ನು ಮೀರಿದ ಅವಿದ್ಯಾವಂತಿಕೆ. ನನ್ನ ಕಣ್ಣು ತಪ್ಪಿಸಿ ವಾಣಿ ಅನ್ನೋ ಹೆಸರಿನಲ್ಲಿ ನನಗೆ ಮೋಸ ಮಾಡ್ತಾ ಇದ್ಲು. ಏನೇನೋ ನಾಟಕಗಳು ಮಾಡಿ ನನ್ನ ಕೈಯಿಂದಲೇ ಶಬ್ಬಾಷ್ ಅನ್ನಿಸ್ಕೊಳ್ತಿದ್ಲು. ಅನ್ಎಜುಕೇಟೆಡ್ ಫೂಲ್. ಸದ್ಯ ಸತ್ತೋದ್ಲು.
ಇಲ್ದಿದ್ರೆ ನನ್ನ ಕೈಯಿಂದಾನೇ ಸಾಯ್ತಿದ್ಲು. ಹೋಗ್ಲಿ ಬಿಡಿ, ಈಗ ವ್ಯಕ್ತಿ ಬಗ್ಗೆ ಯಾಕೆ? ನಿಜನೇ, ಮರಿಬೇಕು ಅನ್ಕೊಂಡಿರೋ ಅವಳನ್ನ ಬೈಯೋಕ್ಕೋಸ್ಕರನಾದ್ರೂ ಅವಳನ್ನ ನೆನಪಿಸ್ಕೊಳ್ಳೋದು ಅನವಶ್ಯಕ. ಆದ್ರೆ ರಾಹುಲ್ ವಿಷಯದಲ್ಲಿ ನೀನು ಮಾಡಿದ್ದು ತುಂಬಾನೇ ದೊಡ್ಡ ಸಹಾಯ ಭಾಷಿಣಿ. ಈ ರೂಮೆ ಅವನ ಲೋಕ ಅಂತ ಬದುಕಿದ್ದವನ್ನ ಹೊರಗಡೆಗೆ ಕರ್ಕೊಂಡು ಬಂದೆ. ಬೇರೆ ಯಾವ ಹುಡುಗಿಗೂ ಅವನ ಮನಸ್ಸಿನಲ್ಲಿ ಜಾಗನೇ ಇಲ್ಲ ಅಂತ ಅಂದ್ಕೊಂಡವನಿಗೆ ನೀನು ಹತ್ರ ಆದೆ. ಅವನ ಹೆಂಡತಿಯಾಗಿ ಸ್ಥಾನವನ್ನ ಪಡ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಇದು ನಿನ್ನ ಗೆಲುವು ಭಾಷಿಣಿ. ಇಲ್ಲಿವರೆಗೂ ಬೈದಿದ್ದು ನನ್ನನ್ನೇ, ಈಗ ಹೊಗಳ್ತಿರೋದು ನನ್ನನ್ನೇ. ಇದ್ರಲ್ಲಿ ನನ್ನ ಪ್ರಯತ್ನ ಎಷ್ಟಿದೆಯೋ, ಮಗಂಗೋಸ್ಕರ ನೀವು ಮಾಡಿರೋ ತಪಸ್ಸು ಕೂಡ ಅಷ್ಟೇ ಇದೆ ಮೇಡಮ್. ಆದ್ರೂ ಕೂಡ ನಾವ್ಯಾರೂ ಸಾಧಿಸೋಕಾಗದೇ ಇರುವಂಥದ್ದನ್ನ ನೀನು ಸಾಧಿಸಿ ತೋರಿಸ್ದೆ. ಇನ್ನೂ ಒಂದು ವಿಷಯ ಇದೆಯಮ್ಮ. ಏನ್ ಮೇಡಮ್ ಅದು? ಇಲ್ಲಿರೋ ಸರ್ಸುನ ಶಾಶ್ವತವಾಗಿ ಅವನಿಂದ ದೂರ ಮಾಡಬೇಕು. ಇಲ್ಲ ಅಂದ್ರೆ ಏನ್ ಮೇಡಮ್? ಇಲ್ಲಿ ಅಂದ್ರೆ ಈ ರೂಮಲ್ಲಿ, ನನ್ನ ಮಗನ ಮನಸ್ಸಿನಲ್ಲಿ ಒಬ್ಬಳು ಹೆಂಡತಿಯಾಗಿ ನಿನ್ನ ಗಂಡನ ಮನಸ್ಸಿನಲ್ಲಿ ನೀನು ಮಾತ್ರನೇ ಇರಬೇಕು. ಯಾವ ಪರಸ್ತ್ರೀಗೂ ಕೂಡ ಸ್ಥಾನ ಇರಕೂಡ್ದು. ಇಷ್ಟಾದ್ರೂ ಕೂಡ ರಾಹುಲ್ ಮಾತ್ರ ಇನ್ನೂ ಆ ಸರಸು ಆಲೋಚನೆಯಲ್ಲೇ, ಜ್ಞಾಪಕದಲ್ಲೇ ಬದುಕ್ತಾ ಇದ್ದಾನೆ. ಆ ಬದಲಾವಣೆಗೆ ಶ್ರೀಕಾರ ಹಾಕಬೇಕಾಗಿರೋದು ನೀನೇ. ಆ ನೆನಪುಗಳನ್ನ ಶಾಶ್ವತವಾಗಿ ತೆಗೆದುಹಾಕೋ ಜವಾಬ್ದಾರಿ ಇರೋದು ಕೂಡ ನಿನಗೇನೆ. ನಿನ್ನನ್ನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗ ರಾಹುಲ್ ಮನಸ್ಸಿನಲ್ಲಿರೋ ಆ ಸರ್ಸುನ ನೀನು ತೆಗೆದುಹಾಕಬೇಕು. ನನ್ನ ಸೊಸೆ ಹೇಗಿರಬೇಕು ಅಂತ ನಾನು ಅಂದ್ಕೊಂಡು ಅಷ್ಟೂ ಗುಣಗಳು ಇರ್ತಕ್ಕಂಥ ಈ ಭಾಷಿಣಿ ಮಾತ್ರನೇ ನನ್ನ ಮಗನಿಗೆ ಹೆಂಡತಿಯಾಗಿರಬೇಕು. ನೀನು ಮಾಡೇ ಮಾಡ್ತೀಯ, ಆ ನಂಬಿಕೆ ನನಗಿದೆ. ಯಾಕೆ ಮೇಡಮ್ ಅಷ್ಟೊಂದು ನಂಬಿಕೆ? ಯಾಕೆಂದ್ರೆ ಸರ್ಸು ಹಾಗೆ ಮೋಸ ಮಾಡೋದಕ್ಕೆ ಅಂತ ನೀನು ಇಲ್ಲಿಗೆ ಬರಲಿಲ್ಲ, ಸಹಾಯ ಮಾಡೋದಕ್ಕಿಂತ ಬಂದೆ. ನೀನು ನನ್ನ ಮಾತನ್ನು ಕೇಳ್ತೀಯ, ನನ್ನ ಮಾತಿಗೆ ಯಾವತ್ತೂ ನೀನು ವಿರುದ್ಧವಾಗಿ ನಡ್ಕೊಳ್ಳಲ್ಲ. ಅಷ್ಟು ಮಾತ್ರ ಅಲ್ಲ, ಅವಳು ಅವಿದ್ಯಾವಂತೆ, ಆದ್ರೆ ನೀನು ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ನ ರನ್ ಮಾಡ್ತಿರೋಳು. ಇಷ್ಟು ಸಾಲಲ್ವಾ ನಿನ್ನ ಮೇಲೆ ತುಂಬಾ ನಂಬಿಕೆ ಬರೋಕೆ? ಸರಿ ಮೇಡಮ್. ಭಾಷಿಣಿಯಾಗಿ ನನ್ನ ಇಷ್ಟೊಂದು ನಂಬ್ತಿದ್ದೀರಾ, ಅಂಥದ್ರಲ್ಲಿ ಯಾವತ್ತೋ ಒಂದಿನ ನಾನೇ ಸರ್ಸು ಅಂತ ಗೊತ್ತಾದ್ರೆ ಅಯ್ಯೋ, ಊಹೆ ಮಾಡ್ಕೊಳ್ಳೋದಕ್ಕೂ ಭಯ ಆಗ್ತಿದೆ. ಭಾಷಿಣಿ, ನೀನ್ ಯಾಕಮ್ಮ ಈ ಕೆಲ್ಸಗಳೆಲ್ಲ ಮಾಡ್ತಾ ಇದೀಯಾ? ಪರವಾಗಿಲ್ಲ ಮೇಡಮ್, ನಾನು ಮಾಡ್ತೀನಿ. ಅದು ಅಲ್ಲದೆ ಇದೊಂದು ಕೆಲಸನ ಸುಮ್ಮನೆ ಕೂತು ತುಂಬಾ ಬೋರ್ ಆಗ್ತಿದೆ. ಭಾಷಿಣಿ, ಈ ಟೈಮಲ್ಲಿ ನೀನು ಎಷ್ಟು ರೆಸ್ಟ್ ತಗೊಳ್ತೀಯೋ ಅಷ್ಟೂ ಒಳ್ಳೇದು. ನಿನಗೆ ಬೋರ್ ಆಗ್ತಾ ಇದ್ರೂ ಪರವಾಗಿಲ್ಲ, ಈ ಟೈಮಲ್ಲಿ ಮಾತ್ರ ನೀನು ಏನ್ ಕೆಲಸನೂ ಮಾಡ್ಕೊಡ್ತು. ಓಕೆ? ವನಜಾ, ವನಜಾ, ಭಾಷಿಣಿ ಅಡುಗೆ ಮಾಡ್ತಿದ್ದಾಳೆ, ನೀನೇನ್ ಮಾಡ್ತಾ ಇದೀಯಾ? ಇವತ್ತಿಂದ ಭಾಷಿಣಿಗೆ
ನೀನೇ ಕೇರ್ ಟೇಕರ್ ಆಗಿರ್ಬೇಕು. ನಾನಾ? ಏನ್ ಮಾಡಬೇಕು, ಅವಳಿಗೆ ಏನ್ ತಿನ್ನಕ್ ಕೊಡ್ಬೇಕು ಅನ್ನೋದನ್ನ ನೀನ್ ಹತ್ರ ಇದ್ದು ನೋಡ್ಕೋಬೇಕು, ಸರಿನಾ? ಸರಿ ಮೇಡಮ್. ನೀನ್ ನಡಿಯಮ್ಮ. ಕರ್ಮಕ್ಕೆ ಈ ಕೆಲ್ಸದೊಳ್ ಕೆಲಸ ಕೂಡನಾ? ಇವತ್ತು ಬಾದಾಮಿ ತಿಂದ್ಯಾ? ಇಲ್ಲ ಮೇಡಮ್, ಮರ್ತೋದೆ. ಏನಮ್ಮ ನೀನು ಹೀಗ್ ಮರ್ತ್ ಹೋದ್ರೆ ಹೇಗೆ? ಇರು, ತಗೊಂಡು ಬರ್ತೀನಿ. ಮೇಡಮ್ ಮೇಡಮ್, ನೀವು ಕೂತ್ಕೊಳ್ಳಿ, ನಾನು ತಗೊಂಡ್ ಬರ್ತೀನಿ. ನಾವು ಚಿಕ್ಕವರಿದ್ದಾಗ ಹೀಗೆ ಪ್ರೀತಿನ ನೋಡ್ಕೊಳ್ಳೋದನ್ನ ಅತ್ತೆ ಸೊಸೆ ಬಾಂಧವ್ಯ ಅಂತ ಹೇಳ್ತಾ ಇದ್ರು. ಈಗ ಈ ಅತ್ತೆ ಸೊಸೆನ ನೋಡ್ತಾ ಇದ್ರೆ ಅದೇ ಮಾತು ನೆನಪಿಗೆ ಬರ್ತಾ ಇದೆ. ನಿಮಗೆ ಎಲ್ಲಾ ಮಾತುಗಳು ನೆನಪಲ್ಲೇ ಇರುತ್ತೆ, ಆದ್ರೆ ನಿಮ್ ಮಗನ ಮಾತ್ರ ಹೆಂಡತಿನೇ ಮರ್ತ್ ಹೋಗ್ಬಿಟ್ಟು. ಮ್ಯಾಮ್, ನಾನೇನು ಮರ್ತ್ ಹೋಗಿಲ್ಲ ಮೇಡಮ್. ಹೌದು ಮೇಡಮ್, ನಿಜಾನೇ. ನಿಮ್ ಮಗಂಗೆ ಅಗತ್ಯ ಇರೋದನ್ನ ಬಿಟ್ಟು ಎಲ್ಲ ನೆನಪಿರುತ್ತೆ. ಇವಾಗ ಏನಾಯ್ತು? ಏನಾಯ್ತಾ? ಅವಳ ಫುಡ್ ಬಗ್ಗೆ ಏನಾದ್ರೂ ಗಮನ ಕೊಟ್ಟಿದ್ಯಾ ನೀನು? ಹಾಲು ಕುಡಿಯೋಕ್ ಕೊಟ್ರೆ ಅದನ್ನ ಅಲ್ಲಿಟ್ಬಿಟ್ಲು. ಬಾದಾಮಿನಂತೂ ತಿನ್ನೋದಕ್ಕೆ ಮರ್ತೇ ಬಿಟ್ಟಿದ್ದಾಳೆ. ಸಾರಿ ಮೇಡಮ್. ಸಾರಿ ಹೇಳಿ ಎಸ್ಕೇಪ್ ಆಗೋದಕ್ ನೋಡ್ಬೇಡ, ಮತ್ತೆ ರಿಪೀಟ್ ಮಾಡ್ಕೊಡ್ದು. ಓಕೆ? ಸರಿ ಮೇಡಮ್. ಮನುಷ್ಯರು ದಿನಗಳು ಇಷ್ಟು ಬೇಗ ಬದಲಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ಎಡಮುಖ ಬಲಮುಖದ ಹಾಗಿದ್ದ ತಾಯಿ ಮಗ ಇವಾಗ ಮುಂಚಿನ ತರನೇ ಮಾತಾಡ್ಕೋತಾ ಇದ್ದೀರಾ. ಮದ್ವೆನ ಹೆಂಡತಿನ ದ್ವೇಷಿಸ್ತಿದ್ದವನು ಬಂಗಾರದಂತ ಭಾಷಿಣಿನ ಸೊಸೆಯಾಗಿ ಕರ್ಕೊಂಡ್ ಬಂದಿದ್ದಾನೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಭಾಷಿಣಿ ಹೊಟ್ಟೆಲ್ ಬೆಳಿತಿರೋ ಮಗುರಿ. ಇನ್ನು ಸ್ವಲ್ಪ ದಿವಸದಲ್ಲಿ ಭೂಮಿಗೆ ಬರುತ್ತಲ್ಲ, ವಾರಸ್ದಾರನೋ ಹಾಗೇನಾದ್ರೂ ನಿಮ್ಮ ಮಗನ ಮುಖದಲ್ಲಿ ಬದಲಾವಣೆ ಬರುತ್ತೋ ಏನು ಅಂತ ನೋಡೋಣ. ಭಾಷಿಣಿ ಹೊಟ್ಟೆಲಿರೋ ಮಗುಗೋಸ್ಕರ ಮೇಡಮ್ ತುಂಬಾನೇ ಖುಷಿ ಪಡ್ತಿದ್ದಾರೆ. ಆ ಮಗುಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಗೊತ್ತಾದ್ಮೇಲೆ ಅದ್ ಹೇಗೆ ರಿಯಾಕ್ಟ್ ಆಗ್ತಾರೋ, ಎಷ್ಟು ದೊಡ್ಡ ಇಶ್ಯೂ ಆಗುತ್ತೋ. ರಾಹುಲ್, ಇವಳೇನೋ ಕಳ್ನಾಟಕ ಆಡೋಕ್ ಬರ್ತಿದ್ದಾಳೆ, ಮನೇಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ತಾಳೆ. ಆಗ ನಾವೇ ರಾಣಿ, ನಾವೇ ರಾಜ, ನಾವೇ ಮುಖ್ಯಮಂತ್ರಿ. ಆಂಟಿ ಆಂಟಿ, ನನ್ನ ಕ್ಷಮಿಸ್ಬಿಡಿ ಆಂಟಿ. ಪ್ರೀತಿ ಯಾವ ತಪ್ಪು ಮಾಡಿಲ್ಲ, ತಪ್ಪೆಲ್ಲ ನಂದೇ ಆಂಟಿ. ಮತ್ತ್ಯಾಕ್ ಬಂದ್ರಿ ಇಲ್ಲಿಗೆ? ಆಂಟಿ ಪ್ಲೀಸ್ ಆಂಟಿ. ಎದ್ದಾಳೋ. ತಪ್ಪೆಲ್ಲ ನಂದೇ ಆಂಟಿ. ರಾಹುಲ್ ಅಂದ್ರೆ ಪ್ರೀತಿಗೆ ತುಂಬಾ ಇಷ್ಟ.
ರಾಹುಲಿಂದ ದೂರ ಆಗಿ ಬದುಕೋದಿಲ್ಲ ಅಂತ ನೋವು ಪಡ್ತಿದ್ರೆ ನೋಡೋಕ್ಕಾಗದೆ ಹೇಗಾದ್ರೂ ಅವ್ರ ಮದುವೆ ಮಾಡಿಸ್ಲೇಬೇಕು ಅಂತ ನಾನೇ ಎಲ್ಲ ಪ್ಲಾನ್ ಮಾಡಿದೆ ಆಂಟಿ. ಪ್ರೀತಿಗೆ ಒಳ್ಳೇದಾಗಬೇಕು ಅನ್ಕೊಂಡೆ, ಆದರೆ ನಿಮಗೂ ಈ ಮನೆಗೂ ದೂರ ಆಗಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ನನಗೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಆದರೆ ನನ್ನ ತಂಗಿನ ಮಾತ್ರ ಕ್ಷಮಿಸಿ ಆಂಟಿ, ಪ್ಲೀಸ್. ತಪ್ಪು ನಿಂದೆ ಆದ್ರೂ ಈ ಪ್ಲಾನ್ನ ಸಕ್ಸಸ್ ಮಾಡಿದ್ದು, ಎಲ್ರ ಜೊತೆ ನಾಟಕ ಮಾಡಿದ್ದು, ನನ್ನನ್ನು ನಂಬಿಸಿದ್ದು, ಮೋಸ ಮಾಡಿದ್ದು ಈ ನಿನ್ನ ತಂಗಿನೇ ಅಲ್ವಾ? ಹೇಗೆ ಕ್ಷಮಿಸೋದಕ್ಕೆ ಸಾಧ್ಯ? ಆಂಟಿ ಪ್ಲೀಸ್ ಆಂಟಿ, ಹಾಗೆ ಮಾತಾಡ್ಬೇಡಿ. ಬೇಡ ಅಂತ ಎಷ್ಟು ಹೇಳಿದ್ರು ಇವನೇ ಕೇಳ್ದೇನೆ ನಾನು ಒಪ್ಪಿಸ್ದ. ಆದ್ರೆ ಆ ಕೆಲಸ ಮಾಡಿದ್ಮೇಲಿಂದ ನಾನು ಎಷ್ಟು ಗಿಲ್ಟಿ ಫೀಲ್ ಆಗ್ತಿದ್ದೀನೋ ಆ ದೇವ್ರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಆಂಟಿ. ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋರು ತಪ್ಪು ಮಾಡಿದ್ರೆ ಕ್ಷಮಿಸ್ತೀನಿ ಹೊರತು, ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದ ನೀನು ನನ್ನ ಮಗನ ಮೇಲೆ ಆಪಾದನೆ ಹಾಕಿ ನನ್ನ ಮರ್ಯಾದೆನ ತೆಗಿತಾ ಇದ್ರೆ ಕ್ಷಮಿಸ್ಬೇಕು ಅನ್ನೋ ಆಲೋಚನೆ ಕೂಡ ನನಗೆ ಬರೋದಿಲ್ಲ. ಕಾಣಿಸ್ತಿರೋ ಆ ದೇವರ ಮೇಲೆ ಆಣೆ, ಕಾಣಿಸೋ ದೇವತೆ ಅಂತ ನಿಮ್ಮ ಮೇಲೆ ಆಣೆ ಆಂಟಿ. ನಮ್ಮ ಅಣ್ಣನ ಮಾತಿಗೆ ಪ್ರವೋಕ್ ಆಗಿ ಆ ನಾಟಕ ಆಡದ್ನೇ ಹೊರತು ನಿಮ್ಮಲ್ಲಿ ಮೋಸ ಮಾಡಬೇಕು ಅಂತ ಅಲ್ಲ. ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ದಿರೋ ಅಷ್ಟು ಚಿಕ್ಕ ಹುಡುಗಿ ಏನಲ್ಲ ಪ್ರೀತಿ ನೀನು. ಅವತ್ತು ನಿನ್ನ ಅಳುನ ನಂಬಿನೇ ತಾನೆ ನಮ್ಮ ಮೇಡಮ್ ನನ್ನನ್ನು ಅನುಮಾನಿಸಿದ್ದು. ಅಂಥದ್ರಲ್ಲಿ ಈ ಅಳು ನಾಟಕ ಅಲ್ಲ ಅಂತ ಹೇಗ್ ನಂಬು ಅಂತ ಹೇಳ್ತೀಯ? ಒಂದು ಸರಿ ತಪ್ಪು ಮಾಡಿರೋದಕ್ಕೆ ನಾನು ಅನುಭವಿಸ್ತಿರೋ ಮೆಂಟಲ್ ಟಾರ್ಚರ್ ಸಾಕು. ರಾಹುಲ್, ಮತ್ತೆ ಆ ತಪ್ಪನ್ನು ಯಾಕೆ ರಿಪೀಟ್ ಮಾಡ್ತೀನಿ ರಾಹುಲ್? ಏನೋ ಅದು ಅಭ್ಯಾಸ ಆಗಿ ಬದಲಾಗಿದೆಯೇನೋ, ನಮ್ಗೇನ್ ಗೊತ್ತು. ರಾಹುಲ್ಗೋಸ್ಕರನೇ ಮತ್ತೆ ಹೀಗೆ ಮೊಸಳೆ ಕಣ್ಣೀರ್ ಹಾಕ್ತಿದ್ಯೇನೋ. ಏನ್ ಭಾಷಿಣಿ ನೀನ್ ಕೂಡ? ನೀನಿವಾಗ ರಾಹುಲ್ ಹೆಂಡ್ತಿ. ನನಗ್ ಸಿಗದೆ ಇದ್ರು ರಾಹುಲ್ ನಿನ್ ಜೊತೆ ಸಂತೋಷವಾಗಿದ್ರೆ ಸಾಕು ಅಂತ ನಾನು ಯಾವಾಗ್ಲೂ ಅನ್ಕೋತೀನಿ ಹೊರತು ಬೇರೆ ಯಾಕೆ ಯೋಚನೆ ಮಾಡ್ತೀನಿ ಹೇಳು? ಒಳ್ಳೇದು, ನೀನು ಅದೇ ಯೋಚನೆಯಲ್ಲಿರು. ಕನಿಷ್ಠ ಇವಾಗಾದ್ರೂ ಚೆನ್ನಾಗಿರ್ತೀಯ. ನಿನ್ನಿಂದ ಹೋಗಿರೋ ಮರ್ಯಾದೆ ಮಾನ ಹೇಗೂ ವಾಪಸ್ ಬರಲ್ಲ. ನಮ್ಮ ಮನ್ಸಲ್ಲಿ ನಿನ್ ಬಗ್ಗೆ ಮೂಡಿರೋ ಅಪನಂಬಿಕೆ ಕೂಡ ಹೊರಟೋಗಲ್ಲ. ಹೊರಟೋಗಿಲ್ಲಿಂದ. ನೋಡು ನೋಡು, ನಿನ್ನಿಂದ ನಿನ್ ಹುಚ್ಚು ಪ್ಲಾನಿಂದ ಎಲ್ರೂ ನನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ದಾರೆ ಅಂತ ನಿನಗೆ ಇವಾಗ ಸಂತೋಷ ಆಗ್ತಿದ್ಯಾ? ಈ ಪ್ರೀತಿ ಅಂದ್ರೆ ಇದು ಒಳ್ಳೆತನ, ನಂಬಿಕೆ ಪೂರ್ತಿ ಪೂರ್ತಿ ನಾಶ ಮಾಡ್ಬಿಟ್ಟಿಯಲ್ಲೋ. ಒಬ್ಬ ಚೀಟರ್ ಆಗಿ ಎಲ್ಲರ ಮುಂದೆ ನಿಂತಿದ್ದೀನಿ. ಪ್ರೀತಿ, ಏನಾದ್ರೂ ಇದ್ರೆ ನೀವು ನಿಮ್ ಮನೇಲಿ ಮಾತಾಡ್ಕೊಳ್ಳಿ. ಹೋಗು ಅಂತ ಮೇಡಮ್ ಸ್ಪೆಷಲ್ ಆಗಿ ಹೇಳ್ಬೇಕಾ, ಇಲ್ಲ ನೀನಾಗ್ ನೀನೇ ಹೋಗ್ತೀಯಾ? ಹೋಗ್ತೀನಿ ನವ್ಯ, ಆದ್ರೆ ಹೋಗೋಕ್ ಮುಂಚೆ ಆಂಟಿ ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಅದು ಆಗದೆ ಇರೋಂಥ ಕೆಲಸ. ನೀನೇನು ಹೊರಡಬಹುದು. ಆಂಟಿ, ನಿಮಗ್ ದೂರ ಆಗೋದನ್ ಬಿಟ್ಟು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ನೀವು ನನ್ನ ಇನ್ಸ್ಪಿರೇಷನ್, ನನ್ನ ಮೋಟಿವೇಶನ್. US ಇಂಡಿಯಾಗೆ ನೀವು ಬಂದಿದ್ದಕ್ಕೆ ಬಂದೆ ಆಂಟಿ. ನಿಮ್ ಮಗನ್ ಜೊತೆ ಮದುವೆ ಅಂದ್ರೆ ನಿಮ್ ಸೊಸೆ ಆಗಿ
ಲೈಫ್ ಟೈಮ್ ನಿಮ್ಮ ಪಕ್ಕನೇ ಇರ್ಬೋದು ಅಂತ ಅನ್ಕೊಂಡೆ. ಆದ್ರೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ನನ್ಗೆ ಕ್ಷಮಿಸಿ ಆಂಟಿ, ಪ್ಲೀಸ್ ನನ್ನನ್ನು ಕ್ಷಮಿಸಿ. ಅದೇ ನಿನ್ನ ಪ್ರಾಬ್ಲಮ್. ಎವ್ರಿ ಆಕ್ಷನ್ ಹ್ಯಾಸ್ ಇಟ್ಸ್ ಓನ್ ರಿಯಾಕ್ಷನ್. ನನ್ನ ಮೇಲಿದ್ದ ಅಭಿಮಾನಕ್ಕಿಂತನೂ ನಿನಗೆ ನಿನ್ನ ಸ್ವಾರ್ಥನೇ ಜಾಸ್ತಿ ಆಯ್ತು. ಅದೇ ನಾನು ಬೆಳೆಸ್ಕೊಂಡಿದ್ದ ನಂಬಿಕೆನ ಮೋಸವಾಗಿ ಬದಲಾಯಿಸಿದೆ. ಒಂದು ಸಾರಿ ಮೋಸ ಹೋದ ಮೇಲೆ ಇನ್ನು ಶಿಕ್ಷಿಸೋದನ್ನ ಬಿಟ್ರೆ ಕ್ಷಮಾಪಣೆ ಇರೋದಿಲ್ಲ. ಸುಳ್ಳು ಹೇಳ್ದಂತ ಯಾರಾದ್ರೂ ಸರಿನೇ, ನನ್ನ ಮುಂದೆ ನಿಲ್ಲುವಂತ ಅರ್ಹತೆನೇ ಪಡೆದಿರೋದಿಲ್ಲ. ಹೋಗ್ ಹೊರಗೆ. ಆಂಟಿ ಆಂಟಿ ಪ್ಲೀಸ್ ಆಂಟಿ. I say shut up! I say shut up!